ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಈಗ ಮತ್ತೊಂದು ಕಾಲ್ ಇದೆ. ಬೆಂಗಳೂರಿನಿಂದ ತ್ರಿವೇಣಿ ಕರೆ ಮಾಡಿದ್ದಾರೆ. ನಮಸ್ತೆ ತ್ರಿವೇಣಿ ಅವರೇ. ನಮಸ್ಕಾರ ಮೇಡಮ್. ಹಲೋ ಸರ್. ನಮಸ್ಕಾರ. ನಿಮ್ಮ ಹೆಸರು? ಅವರು ಜಗನ್ನಾಥ್ ಅಂದ್ಬಿಟ್ಟು. ಜಗನ್ನಾಥ್ ಅಂತ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹೇಳಿ ಹೇಳಿ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 11/2/1979. 11/2/79. ಟೈಮು 1:15 ಮಧ್ಯಾಹ್ನ. 1:15 ಏನ್ ಪ್ರಶ್ನೆ ಇತ್ತು ಸರ್? ವೃತ್ತಿನಲ್ಲಿ ನನಗೆ ಕೆಲಸದಲ್ಲಿ ಏನು ಅಭಿವೃದ್ಧಿನೇ ಇಲ್ಲ. ಎಲ್ಲಾ ಕೆಲಸದಲ್ಲೂ ಅಡಚಣೆಗಳು. ಓಕೆ. ಜೀವನ ಏಳು ಬೀಳು ಹೀಗೆ ನಡೀತಾ ಇದೆ. ಜೀವನ ತುಂಬಾನೇ ಕಷ್ಟ ಆಗ್ತಾ ಮುಂದೆ ಹೇಗಿದೆ, ಏನಾದ್ರೂ ಸುಧಾರಣೆ ಆಗುತ್ತಾ ಅಂತ ಕೇಳ್ಬೇಕಿತ್ತು. ಮಾತಾಡಿ ಶಾಸ್ತ್ರಿಗಳಿದೆ. ಏನ್ ಮಾಡ್ಬೇಕು ನಾನು? ನಮಸ್ಕಾರ ಜಗನ್ನಾಥ್ ಅವರೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಿಸ್ಕೊಂಡೆ. ಕರ್ಮ ವೃತ್ತಿ ಸ್ಥಳದಲ್ಲಿ ಈ ಏಳಿಗೆ ಅನ್ನೋದೇ ಆಗ್ತಾ ಇಲ್ಲ. ಎಷ್ಟು ವರ್ಷಗಳಾದರೂ ಇನ್ನೂ ದುಡಿತಾನೇ ಇದ್ದೀನಿ. ಆ ದುಡಿಮೆಗೆ ಒಂದು ಪ್ರತಿಫಲ ಇಲ್ಲ ಅಲ್ವಾ? ನೋಡಿ, ಅದಕ್ಕೆ ಕಾರಣ ನೋಡಿ, ನಿಮ್ಮ ಜಾತಕ ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಶತ್ರು ಕ್ಷೇತ್ರದಲ್ಲಿದ್ದಾನೆ, ಇದು ಬಾಧೆ. ಅದು ಬಿಟ್ಟರೆ ನಿಮಗೆ ಚಂದ್ರನ ಸ್ಥಾನ ಗಮನಿಸ್ಕೊಂಡಾಗ ಗುರುಚಂದ್ರ ಯುತಿ ಅಂತಕ್ಕಂಥದ್ದಾಗಬಹುದು, ಭಾಗ್ಯದಲ್ಲಿರ್ತಕ್ಕಂತಹ ಕುಜನಾಗಬಹುದು, ಇವೆಲ್ಲ ಒಳ್ಳೆಯ ಲಕ್ಷಣ, ಸಂಶಯ ಇಲ್ಲ. ಆದರೆ ಟೈಮ್ ಈಗ ಪ್ರಸ್ತುತ ನಿಮಗೆ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. ಈಗ ನಿಮಗೆ ಒಳ್ಳೆಯ ಕಾಲ ಅನ್ನೋದು ಪ್ರಾರಂಭವಾಗುವ ಆ ಕಾಲದಲ್ಲಿ ಇದ್ದೀರಾ. ಇಷ್ಟು ಕಾಲ ಇತ್ತು ಕಷ್ಟಗಳು, ಈಗ ಹಾಗಿಲ್ಲ. ಹೀಗಾಗಿ ಆತಂಕ ಬೇಡ. ನೀವು ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಪ್ರತಿ ಸೋಮವಾರ ರುದ್ರಾಭಿಷೇಕ ಅಮ್ಮನವರ ಸನ್ನಿಧಾನದಲ್ಲಿ ನೀವು ಮಾಡಿಸಿ. ಇದು 16 ಸೋಮವಾರಗಳ ಕಾಲ ನೀವೊಂದು ಪ್ರಯತ್ನ ಮಾಡಿ. ಈಗ ಇರತಕ್ಕಂಥ ಬದುಕೇನಿದೆ ಅದರಿಂದ ಒಂದು ಸಮಾಧಾನ ಕಾಣಲಿಕ್ಕೆ ಖಂಡಿತ ಇದು ಸಹಾಯ ಮಾಡುತ್ತೆ. ಈಗ ಕಾಲ ಬದಲಾದಾಗ ಒಳ್ಳೆಯ ಫಲ ಅನ್ನೋದು ಬರ್ತದೆ, ನಿರೀಕ್ಷೆ ಮಾಡಬೇಕಷ್ಟೆ, ಹೆಚ್ಚು ದೂರ ಇಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ಸಂಕ್ರಾಂತಿ ಕಳೆದ ನಂತರದಲ್ಲಿ ಒಳ್ಳೆಯ ಫಲ ಖಂಡಿತ ತಗೊಳ್ತೀರಾ. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ 3 ರಾಶಿ ಕರ್ಕಾಟಕದಿಂದ ಶಾಸ್ತ್ರಿಗಳ. ಕರ್ಕಾಟಕ ರಾಶಿಯವರಿಗೆ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ರಾಹು ಜೊತೆಗಿದ್ದಾನೆ. ವಿದೇಶ ವಹಿವಾಟಿನ ಲಾಭ ಇತ್ಯಾದಿಗಳನ್ನು ಮಾಂದಿ ನಿಮಗೆ ತಂದು ಕೊಡ್ತಾನೆ. ಹೀಗಾಗಿ ವಿಶೇಷ ಫಲ ಇದೆ ಪ್ರಾರಂಭದಲ್ಲಿ. ಆದರೆ ನೀವು ಸ್ವಲ್ಪ ಜಲಕಂಟಕಗಳು, ಕೆರೆ, ಕಲ್ಯಾಣಿ ಅಥವಾ ಇನ್ಯಾವುದೋ ಸರೋವರ ಅಂಥ ಕಡೆ ಇರತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ. ನೀರಿನ ಹಾಗೂ ಅಲ್ಲಿ ಚಂದ್ರ ರಾಹು ಸೇರಿದ್ರೆ ಇನ್ಫೆಕ್ಷನ್ಸ್, ಅದು ನಿಮಗೆ ಕಫ ಮತ್ತು ವಾತ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಹೆಚ್ಚಿನದಾಗಿ ಕಫ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಉಡುತಿಯಲ್ಲಿ ಅನುಕೂಲ ಇದೆ. ಸಹವಾಸ ದೋಷದಿಂದಾಗಿ ಸ್ತ್ರೀಯರು ಬಹಳ ಮುಖ್ಯವಾಗಿ ನೋಡಿ, ಪಾಪ ನೀವು ಒಳ್ಳೆಯ ರೀತಿ ಒಂದು ಚೌಕಟ್ಟಲ್ಲಿದ್ದರೂ ಚೌಕಟ್ಟು ದಾಟಿ ಬಿಡೋ ಪ್ರಬಲವಾದ ಒಂದು ಸೆಳವು ಬಂದುಬಿಡುತ್ತೆ. ಹೀಗಾಗಿ ಇದರ ಕಡೆ ಗಮನ ಇಟ್ಕೋಬೇಕು. ಕರ್ಕಾಟಕ ರಾಶಿಯವರು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ತುಂಬ ಬದಲಾವಣೆಗಳನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಅನುಕೂಲ ಆಗಬಹುದು. ಹಣ್ಣು ಹೂವು ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಬಹುದು. ಸ್ವಲ್ಪ ಮಾಂದಿಯಿಂದಾಗಿ ಸ್ವಲ್ಪ ದುಃಖ ವ್ಯಥೆಯ ವಾತಾವರಣ ಬರುತ್ತೆ. ಅದೇನು ಅಷ್ಟು ತೊಡಕಲ್ಲ, ಯೋಚನೆ ಮಾಡಬೇಡಿ. ಚಂದ್ರನ ಬಲದ ಮೇಲೆ ಆ ತೊಂದರೆ ಏನೂ ಅಲ್ಲ. ಈಗ ಒಂದು ಸಮಸ್ಯೆ ಇದ್ದಾಗ, ಸಮಸ್ಯೆಗಿಂತಲೂ ಅಧಿಕವಾದ ಶುಭ ಫಲವಿದ್ದಾಗ ಸಮಸ್ಯೆ ಗೌಣ ಅನಿಸುತ್ತೆ, ಕ್ಷೀಣ ಅನಿಸುತ್ತೆ. ಹೀಗಾಗಿ ಏನು ಆತಂಕ ಬೇಡ. ಚೆನ್ನಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಪಡಿತೀರಾ. ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಫುಡ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಇಂಡಸ್ಟ್ರಿಗೆ ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಪರಿಹಾರ ಏನಪ್ಪ ಕರ್ಕಾಟಕ ರಾಶಿಯವರಿಗೆ ಅಂತಂದರೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಆ ಒಂದು ಕೆಟ್ಟದ ಆಕರ್ಷಣೆ ಇದೆಯಲ್ಲ, ವಾರದ ಆದಿಯಲ್ಲಾಗ್ತಕ್ಕಂಥದ್ದು, ಅದರಿಂದ ಬಿಡುಗಡೆಯಾಗುತ್ತೆ. ಶಿವಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ, ವಾರವಿಡೀ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ, ಅನುಕೂಲ ಇಲ್ಲ ಅಂತಲ್ಲ, ಆದರೆ ಕಿರಿಕಿರಿ ಇರ್ತಾರೆ. ಅಂದರೆ ವಿಘ್ನಗಳು ಸಂಭವಿಸೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ದುಃಖ, ಸಂಗಾತಿಯಿಂದ ಸ್ವಲ್ಪ ಅನುಕೂಲ ಇದೆ, ಇಲ್ಲ ಅಂತಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಸಹಕಾರ ಸಿಗುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಿದೇಶ ಪ್ರಯಾಣಗಳಿಗೆ ಸುಲಭವಾಗಿರ್ತದೆ. ಬಹಳ ಬೇಗ ವೀಸಾ ಮತ್ತೊಂದು ಟ್ರೈ ಮಾಡ್ತಾಯಿದ್ರೆ ಬಹಳ ಕ್ವಿಕ್ಕಾಗಿ ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸಗಳಾಗ್ತಕ್ಕಂಥದ್ದು, ಆ ರೀತಿಯ ಒಂದು ಅನುಕೂಲ ಇದೆ. ಆದರೆ ಮಾನಸಿಕ ವ್ಯಥೆ ಇದೆ ಸ್ತ್ರೀಯರಿಗೆ. ಏನೋ ಒಂದು ದ್ವೇಷ ಅಥವಾ ಇನ್ಯಾವುದೋ ಒಂದು ಅಸೂಯೆ ಅಥವಾ ಇನ್ಯಾವುದೋ ಒಂದು ಸೋಲು ನಿಮ್ಮನ್ನು ತುಂಬ ಕಾಡಿಬಿಡುತ್ತೆ. ಹೀಗಾಗಿ ಅವುಗಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಡಿ. ಯಾರು ಏನೋ ಅಂದ್ರೆ ಆಯ್ತಪ್ಪ ಮುಂದುವರಿಯೋದಪ್ಪ ಅಷ್ಟೇ, ಆ ರೀತಿಯಲ್ಲಿ ಒಂದು ಯೋಚನೆ ಮಾಡಬೇಕು ಸಿಂಹರಾಶಿಯವರು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಆಮೇಲೆ ಕೆಲಸಗಳಲ್ಲೆಲ್ಲ ಒಂದು ವಿಶೇಷ ಬದಲಾವಣೆ ಕಾಣ್ತೀರಾ.
ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಅದರ ಕಡೆ ಗಮನ ಕೊಡಿ. ವೃತ್ತಿಯಲ್ಲಿ ಬಹಳ ವಿಶೇಷ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು, ಗೌರವ ಪ್ರಾಪ್ತಿಯಾಗ್ತಕ್ಕಂಥದ್ದು. ಈ ಹಿಂದೆ ಏನು ಅವಮಾನ ಮಾಡಿದ್ರೋ ಅವರೇ ಬಂದು ನಿಮಗೆ ಒಂದು ವಿಶೇಷ ಒಂದು ಮಾತು ಅಥವಾ ಇನ್ನೇನೋ ಒಂದು ಗೌರವ ಕೊಟ್ಟು ಸಮರ್ಪಣೆ ಮಾಡಿ ಅಲ್ಲಿಗೆ ಮುಗಿಯತಕ್ಕಂಥದ್ದು ಆ ಸಮಸ್ಯೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ವಾರದ ಅಂತ್ಯ ಅಂದರೆ ಗುರುವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಮಾಡೋದು? ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ನೀವು ಕೂಡ ಶಿವಸಹಸ್ರನಾಮ ಹೇಳ್ಕೊಳ್ಬಹುದು, ಅದು ನಿಮಗೆ ವಿಶೇಷವಾದ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಸಂಗಾತಿಯಲ್ಲಿ ಮನಸ್ತಾಪ, ಗುಹ್ಯ ರೋಗಗಳ ಬಾಧೆಗಳು ಕಾಡುತ್ತೆ. ಇನ್ಫೆಕ್ಷನ್ಸ್, ಯೂರಿನರಿ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಹೆಚ್ಚಾಗಿ. ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಆ ಒಂದು ಸಾಧ್ಯತೆ ಸ್ವಲ್ಪ ಪ್ರಮಾಣದಲ್ಲಿದೆ. ಹೆಚ್ಚು ಗಲಾಟೆ ಅಂತ, ರಣರಂಗ ಅಂತಲ್ಲ, ಸ್ವಲ್ಪ ಅದರ ಬಿಸಿ ತಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ನೋಡಿ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ಆ ಮನಸ್ತಾಪ ಆಗಿತ್ತಲ್ಲ ಅದು ಕಳೆದು ಹೋಗುತ್ತೆ. ತಂದೆ ಮಕ್ಕಳ ಸಾಮರಸ್ಯ ಏರ್ಪಾಡಾಗುತ್ತೆ. ಗುರು ಹಿರಿಯರಲ್ಲಿ ಒಂದು ಗೌರವ ಭಾವನೆ ಬರುತ್ತೆ. ಗುರು ಶಿಷ್ಯರಲ್ಲಿ ಒಂದು ಉತ್ತಮವಾದ ಬಾಂಧವ್ಯ ನಿರ್ಮಾಣವಾಗುತ್ತೆ. ಒಳ್ಳೆಯ ಉಪದೇಶ ಕೇಳ್ತೀರಾ. ಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇವೆಲ್ಲ ಚೆನ್ನಾಗಿದೆ. ಸ್ನೇಹಿತರ ಜೊತೆ ವಿಹಾರ, ಸಾಲ, ವೈಷಮ್ಯ ಇವುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಪಂಚಮದಲ್ಲಿ ಮಾಂದಿ ಸಂಚರಿಸುವಾಗ ಕೊನೆಯಲ್ಲಿ ಸ್ವಲ್ಪ ಉದರಬಾಧೆ ಬರಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ನರಸಿಂಹ ಅಷ್ಟೋತ್ತರ ಸೇವೆ ಮಾಡಿಸಿ. ನೀವೇ ಮನೆಯಲ್ಲೂ ಮಾಡಬಹುದು. ಅಷ್ಟೋತ್ತರ ಹೇಳಿಕೊಂಡ್ರೂ ಸಾಕಾಗುತ್ತೆ. ತುಂಬ ಭಕ್ತಿಯಿಂದ ಮನಸ್ಸಿಟ್ಟು ಅಕ್ಷರವೂ ನಾಮವನ್ನು ಹೇಳುವಾಗ ನರಸಿಂಹನ ಒಂದು ಏನು ದರ್ಶನ ನಮ್ಮ ಕಣ್ಮನಗಳಿಗೆ ಕಾಣಬೇಕು. ಆ ರೀತಿಯಲ್ಲಿ ಮಾಡಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.